ಯಾವುದೇ ಸುಳಿವಿಲ್ಲದೆ ದೇವಾಲಯದ ಸಿಸಿ ಕ್ಯಾಮೆರಾಗಳು ಕಳ್ಳತನಕ್ಕೆ ಒಂದು ವಾರ ಮುಂಚೆಯೇ ತಾಂತ್ರಿಕ ಕಾರಣದಿಂದ ಬಂದ್ ಆಗಿದ್ದರಿಂದ ಇದೊಂದು ಕತ್ತಲಲ್ಲಿ ಬೆಳಕು ಹುಡುಕುವಂತಹ ಅತ್ಯಂತ ಸವಾಲಿನ ತನಿಖಾ ಪ್ರಕರಣವಾಗಿತ್ತು. ಆದರೆ ಮುದ್ದೇಬಿಹಾಳ್ ಪೊಲೀಸರು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಹಗಲಿರುಳು ಎನ್ನದೆ ಸುಮಾರು 1 ತಿಂಗಳ ಕಾಲ ನಡೆಸಿದ ರೋಚಕ ಹಾಗೂ ಸಾಹಸಮಯ ತನಿಖೆಯ ವಿಸ್ತೃತ ವರದಿ ಇಲ್ಲಿದೆ. ವಿಶೇಷ ಪೊಲೀಸ್ ತಂಡ ರಚನೆ ಮತ್ತು ಟೋಲ್ ಜಾಡು. ಪ್ರಕರಣದ ತನಿಖೆಯ ಗಂಭೀರತೆ ಅರಿತ ಬೆಳಗಾವಿ ಐಜಿಪಿ ಸಂದೀಪ್ ಪಾಟೀಲ್ ಹಾಗೂ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರ ವಿಶೇಷ ಮಾರ್ಗದರ್ಶನದಡಿ ಬಾಗೇವಾಡಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ, ಮುದ್ದೇಬಿಹಾಳ್ ಸಿಪಿಐ ಮೊಹಮ್ಮದ್ ಫಸೀಯುದ್ದೀನ್, ಮುದ್ದೇಬಿಹಾಳ್ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ, ಅಪರಾಧ ವಿಭಾಗದ ಪಿಎಸ್ಐ ಆರ್ಎಸ್ ಬಂಗಿ ನೇತೃತ್ವದಲ್ಲಿ ವಿಶೇಷ ತಂಡಗಳು ರಚನೆಯಾಗಿ ಕಳ್ಳರ ಬೇಟೆಯ ಅಖಾಡಕ್ಕೆ ಇಳಿದವು. ಬಸರಕೊಡದ ಪವಾಡ ಬಸವೇಶ್ವರ ದೇವಾಲಯದ ಸುತ್ತಮುತ್ತ ಸಿಸಿಟಿವಿಗಳು ಬಂದಾಗಿದ್ದರಿಂದ ಪೊಲೀಸರು ತಾಂತ್ರಿಕ ತನಿಖೆಯ ಭಾಗವಾಗಿ ಜಟ್ಕಿ ಕ್ರಾಸ್, ಗೆದ್ದಲಮರಿ, ನಾಗರಾಳ ಹಾಗೂ ಹಿಟ್ನಳ್ಳಿವರೆಗಿನ ಸುತ್ತಮುತ್ತಲಿನ 16 ಕಡೆಗಳ ಸಿಸಿಟಿವಿ ಬ್ಯಾಕಪ್ ಪರಿಶೀಲನೆ ನಡೆಸಿದರು. ಈ ನಡುವೆ ಹಾರುಗೇರಿಯಲ್ಲಿ ಮತ್ತೊಂದು ಬೆಳ್ಳಿ ಪ್ರತಿಮೆ ಕಳ್ಳತನ ತಂಡ ಸಿಕ್ಕಿಬಿದ್ದಾಗ ಇದು ಬಸರಕೊಡದ ಕಳ್ಳರ ತಂಡವೇ ಇರಬಹುದು ಎಂದು ಪೊಲೀಸರು ಆ ತಂಡವನ್ನು 2 ದಿನಗಳ ಕಾಲ ತೀವ್ರವಾಗಿ ವಿಚಾರಣೆ ನಡೆಸಿ ಬಾಯಿ ಬಿಡಿಸಿದರು. ಆದರೆ ಅದು ಬೇರೆ ತಂಡ ಎಂಬುದು ಖಚಿತಗೊಂಡ ಬಳಿಕ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ನೇತೃತ್ವದ ತಂಡ ಮತ್ತೆ ತಮ್ಮ ಮೂಲ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿತು. ತನಿಖೆಯನ್ನ ಮುಂದುವರಿಸಿದಾಗ ರೂಡ್ಗಿ ಪೆಟ್ರೋಲ್ ಬಂಕ್ನಲ್ಲಿ ಕಳ್ಳತನ ನಡೆದ ರಾತ್ರಿ 11:30 ಸುಮಾರಿಗೆ 2 ಕಳ್ಳರನ್ನ ಇಳಿಸಿ ಹೋದ ಕೆಂಪು ಬಣ್ಣದ ಕಾರಿನ ಸುಳುವು ಲಭ್ಯವಾಯಿತು. ಹೈವೇ ಟೂಲ್ ಬಳಸದೆ ಚಿಕ್ಕಪುಟ್ಟ ಗ್ರಾಮೀಣ ರಸ್ತೆಗಳ ಟೂಲ್ಗಳ ಮೂಲಕ ಸಾಗಿದ್ದ ಈ ಕಾರಿನ ಚಲನವಲನ ಹಿಟ್ನಳ್ಳಿ ಟೋಲ್ ಬಳಿ ಸೆರೆಯಾಗಿತ್ತು. ಗುಜರಾತ್ ಪಾಸಿಂಗ್ನ GJ01KS4317 ಆ ಕೆಂಪು ಕಾರಿನ ಫಾಸ್ಟ್ಯಾಗ್ ಮಾಹಿತಿ ಆಧರಿಸಿ ತನಿಖೆ ನಡೆಸಿದಾಗ ಆ ಕಾರು ರಾಜಸ್ಥಾನದ ಕಾರ್ ಏಜೆಂಟ್ ಹೆಸರಿನಲ್ಲಿರುವುದು ಪತ್ತೆಯಾಯಿತು. ಮಾಸ್ಟರ್ ಮೈಂಡ್ ಸುರೇಶ್ ಕುಮಾರ್ ಸೋನಿ ಸೆರೆ ಹಿಡಿದ ರೋಚಕ ಕಾರ್ಯಾಚರಣೆ. ಪ್ರಮುಖ ಆರೋಪಿ ಸುರೇಶ್ ಕುಮಾರ್ ಸೋನಿ ತನ್ನ ಬಳಿ ಬರೋಬ್ಬರಿ 18 ಸಿಮ್ ಕಾರ್ಡ್ಗಳನ್ನು ಬಳಸಿ ಪೊಲೀಸರಿಗೆ ತನಿಖೆಯಲ್ಲಿ ಚಳ್ಳೆಹಣ್ಣು ತಿನ್ನಿಸಲು ಯತ್ನಿಸುತ್ತಿದ್ದ. ಹಗಲಿರುಳು ಶ್ರಮಿಸಿದ ಪೊಲೀಸ್ ತಂಡ ಆ ಎಲ್ಲ ನಂಬರ್ಗಳನ್ನು ಕ್ರೋಢೀಕರಿಸಿ ಆತ ಬಳಸುತ್ತಿದ್ದ ನಿರ್ದಿಷ್ಟ ನಂಬರ್ ಅನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಯಿತು. ಆತ ಗುಜರಾತ್ನ ಅಹಮದಾಬಾದ್ನ ಗ್ಯಾಲಕ್ಸಿ ಫ್ಯಾಸಿಯಾ ಅಪಾರ್ಟ್ಮೆಂಟ್ನಲ್ಲಿ ವಾಸವಿರುವುದನ್ನು ಖಚಿತಪಡಿಸಿಕೊಂಡ ಮುದ್ದೇಬಿಹಾಳ್ ಪೊಲೀಸ್ ತಂಡ ಸಿವಿಲ್ ಡ್ರೆಸ್ನಲ್ಲಿ ಅಲ್ಲಿಗೆ ಧಾವಿಸಿತು. ಆದರೆ ಪೊಲೀಸರು ಬರಬಹುದು ಎಂಬ ಭಯದಿಂದ ಅರಿತ ಆ ಅಪಾರ್ಟ್ಮೆಂಟನ್ನ ಆ ಆಸಾಮಿ ಖಾಲಿ ಮಾಡಿ ಪರಾರಿಯಾಗಿದ್ದ. ಛಲ ಬಿಡದ ಪೊಲೀಸರು ಮತ್ತೆ ಆತನ ಹೊಸ ನಂಬರ್ ಟ್ರ್ಯಾಕ್ ಮಾಡಿದಾಗ ಆತ ಅಹಮದಾಬಾದ್ನ ಬುಗ್ರಿನ್ ಅಪಾರ್ಟ್ಮೆಂಟ್ನಲ್ಲಿ ಕುಟುಂಬದೊಂದಿಗೆ ಅಡಗಿಕೊಂಡಿರುವುದು ಪತ್ತೆಯಾಯಿತು. ಕೊನೆಗೆ ಪೊಲೀಸರು ಅತ್ಯಂತ ಚಾಣಾಕ್ಷತನದಿಂದ ಆತನನ್ನ ಮುತ್ತಿ ವಶಕ್ಕೆ ಪಡೆದರು. ನವರಂಗಿ ಸುರೇಶ್ ಕುಮಾರ್ ಸೋನಿ. ವಶಕ್ಕೆ ಪಡೆದ 51 ವರ್ಷದ ಸುರೇಶ್ ಕುಮಾರ್ ಸೋನಿ ಅಶಕ್ತನಂತೆ ಅನಾರೋಗ್ಯದಿಂದ
ಬಳಲುತ್ತಿದ್ದವನಂತೆ ನವರಂಗಿ ನಾಟಕಗಳನ್ನು ಆಡುತ್ತಾ ತನಿಖೆಗೆ ಸಹಕರಿಸಲಿಲ್ಲ. ಬಳಿಕ ಪೊಲೀಸರು ತಮ್ಮದೇ ಆದ ಕಾಕಿ ಶೈಲಿಯ ವಿಚಾರಣೆ ನಡೆಸಿದಾಗ ತಾನು ಕಳ್ಳತನ ಮಾಡಿದ ಬೆಳ್ಳಿಯನ್ನ ಮೋತಿಲಾಲ್ ಎಂಬಾತನಿಗೆ ಮಾರಾಟ ಮಾಡಿರುವುದಾಗಿ ಸುಳ್ಳು ಕಥೆಯನ್ನ ಕಟ್ಟಿದ. ಇಷ್ಟಕ್ಕೂ ಮೋತಿಲಾಲ್ ಎಂಬ ವ್ಯಕ್ತಿ ನಟೋರಿಯಸ್ ಆಗಿದ್ದ. ಆತನ ಮೇಲೆ ಹಲವು ಪ್ರಕರಣಗಳು ದಾಖಲಾಗಿ 1 ವರ್ಷದಿಂದ ನಾಪತ್ತೆಯಾಗಿದ್ದ ಆಸಾಮಿ ಮೋತಿಲಾಲ್. ಆ ಮೋತಿಲಾಲನ ಮಗನನ್ನ ವಿಚಾರಣೆ ನಡೆಸಿದಾಗ ಸುರೇಶ್ ಕುಮಾರ್ ಸೋನಿ ಹೇಳಿದ್ದು ಹಸಿ ಬಿಸಿ ಸುಳ್ಳು ಎಂಬುದು ಸಾಬೀತಾಯಿತು. ದೇವರ ಬೆಳ್ಳಿ ಪ್ರತಿಮೆ ಕರಗಿಸಿದ ರಹಸ್ಯ ಬಾಯ್ಬಿಟ್ಟ ಕದೀಮ. ಪೊಲೀಸರು ಕಠಿಣ ತನಿಖೆಗೆ ಒಳಪಡಿಸಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟ ಸೋನಿ. ಚಿನ್ನ ಬೆಳ್ಳಿ ಅಂಗಡಿಯಲ್ಲಿ ಕೆಲಸ ಮಾಡಿದ ಅನುಭವವಿದ್ದರೂ ತಾನೇ ಶುದ್ಧ ಬೆಳ್ಳಿಯ ಗಟ್ಟಿ ಮಾಡಲು ಬಾರದೆ ಕಳ್ಳತನ ಮಾಡಿದ ತಕ್ಷಣ ದೇವರ ಪ್ರತಿಮೆಯನ್ನು 4 ಭಾಗಗಳಾಗಿ ಕತ್ತರಿಸಿ ಶುದ್ಧ ಬೆಳ್ಳಿಯ ಗಟ್ಟಿಗಳಾಗಿ ಮಾಡಲು ಮತ್ತೊಬ್ಬ ವ್ಯಕ್ತಿಗೆ ನೀಡಿರುವುದಾಗಿ ಒಪ್ಪಿಕೊಂಡನು. ಆ ವ್ಯಕ್ತಿಯೇ ಪ್ರಜ್ನೇಶ್ ಪಟೇಲ್ ಉರ್ಫ್ ಲಾಲ್ ಪಟೇಲ್. ಮಾಣಿಕ್ ಚೌಕ್ನಲ್ಲಿ ಸೂಪರ್ ಕಾಪ್ ಸಾಹಸ, ಪ್ರಜ್ನೇಶ್ ಪಟೇಲ್ ಬಂಧನ. ಬೆಳ್ಳಿಯನ್ನ ಕರಗಿಸಿ ಗಟ್ಟಿಯನ್ನಾಗಿ ಬದಲಿಸಲು ಅದನ್ನ ಪಡೆದಿದ್ದ ಪ್ರಜ್ನೇಶ್ ಪಟೇಲ್ ಅಹಮದಾಬಾದ್ನ ಕಿರಿದಾದ ಮಾಣಿಕ್ ಚೌಕ್ ಪ್ರದೇಶದಲ್ಲಿ ಧನಲಕ್ಷ್ಮಿ ಜ್ಯುವೆಲರ್ಸ್ ಅಂಗಡಿಯನ್ನ ಹೊಂದಿದ್ದನು. ಆ ಕಿರಿದಾದ ಗಲ್ಲಿಯಲ್ಲಿ 4 ವೀಲರ್ ಗಾಡಿ ಹೋಗಲು ಸಾಧ್ಯವಿಲ್ಲ. ಬೈಕ್ ಮಾತ್ರ ಸಂಚಾರವಿರುವ ಆ ಏರಿಯಾದಲ್ಲಿ ಬೆಳ್ಳಿ ಅಂಗಡಿಗಳೇ ಜಾಸ್ತಿ. ಅಷ್ಟೇ ಅಲ್ಲದೆ ಹಳೆಯ ಕಳ್ಳತನ ಮಾಲು ರಿಕವರಿಗೆ ಮಾಡಲು ಬರುವ ಹೊರ ರಾಜ್ಯದ ಪೊಲೀಸರನ್ನ ಅಲ್ಲಿಯ ಸ್ಥಳೀಯರು ಸುಟ್ಟು ಹಾಕುತ್ತಾರೆ ಎಂಬ ಗಂಭೀರ ವದಂತಿಗಳು ಚಾಲ್ತಿಯಲ್ಲಿದ್ದವು. ಅಂತಹ ದುರ್ಗಮ ಹಾಗೂ ಅತಿ ಸೂಕ್ಷ್ಮ ವಾತಾವರಣದಲ್ಲಿ ಮುದ್ದೇಬಿಹಾಳದ ನಮ್ಮ ಸೂಪರ್ ಕಾಪ್ಸ್ಗಳು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9ರವರೆಗೆ ಸತತವಾಗಿ ಅಂಗಡಿಯ ಸುತ್ತ ಮಫ್ತಿಯಲ್ಲಿ ಹೊಂಚು ಹಾಕಿ ಕಾದರು. ಕಡೆಗೂ ಪ್ರಜ್ನೇಶ್ ಪಟೇಲ್ ಅಂಗಡಿ ಒಳಗೆ ನುಗ್ಗಿದ ಪೊಲೀಸರು ದೊಡೂತಿ ಮೈಕಟ್ಟುಳ್ಳ ಆ ಕೊಳ್ಳನನ್ನ ಅಚ್ಚರಿಯಿಂದ ಬಲೆಗೆ ಹಾಕಿದರು. ಆತ ಆರಂಭದಲ್ಲಿ ಪೊಲೀಸರಿಗೆ ಬೆದರಿಕೆ ಹಾಕಲು ಯೋಚಿಸಿದರು. ಕಾಕಿ ಪಡೆ ತಮ್ಮದೇ ಶೈಲಿಯಲ್ಲಿ ಆತನಿಗೆ ತಕ್ಕ ಉಪಚಾರ ಮಾಡಿದಾಗ ಕರಗಿಸಿದ ಸಂಪೂರ್ಣ ಬೆಳ್ಳಿಯನ್ನ ನೀಡುವುದಾಗಿ ಹೇಳಿದ. ಆತನನ್ನ ಸೂಪರ್ ಕಾಪ್ಸ್ಗಳು ತಮ್ಮ ವಶಕ್ಕೆ ತೆಗೆದುಕೊಂಡರು. ಅಂಬಾಜಿ ಕಂಬಾರಿಯಾದಲ್ಲಿ ಬುಡಕಟ್ಟು ಜನರ ಮಧ್ಯೆ ಸಾಹಸಮಯ ಕಾರ್ಯಾಚರಣೆ. ಈಗ ಪೊಲೀಸರ ಮುಂದೆ ಇದ್ದ ಅಂತಿಮ ಹಾಗೂ ದೊಡ್ಡ ಸವಾಲು ಕಳ್ಳತನಕ್ಕೆ ಸಾಥ್ ನೀಡಿದ ಸಹಚರರಾದ ಬ್ರಹ್ಮಾರ್ ನೆಟ್ ಮತ್ತು ಇಂದ್ರಜಿತ್ ನೆಟ್ ಅವರನ್ನು ಬಂಧಿಸುವುದು. ಆ ಇಬ್ಬರು ಕದೀಮರು ಸೋನಿ ಸುರೇಶ್ ಕುಮಾರ್ ನೀಡಿದ ಕಾರಿನಲ್ಲಿ ಇರುತ್ತಾರೆ ಎಂದು ಪೊಲೀಸರು ಭಾವಿಸಿದ್ದರು. ಆದರೆ ಅವರು ಬಸ್ನಲ್ಲಿ ಸಂಚರಿಸುವುದನ್ನು ತಾಂತ್ರಿಕವಾಗಿ ಪತ್ತೆ ಹಚ್ಚಿದ ಪೊಲೀಸರು ಇಬ್ಬರನ್ನು ಯಶಸ್ವಿಯಾಗಿ ವಶಕ್ಕೆ ಪಡೆದರು. ನಂತರ ಕಳ್ಳತನಕ್ಕೆ ಬಳಸಿದ್ದ ಕಾರನ್ನು ವಶಕ್ಕೆ ಪಡೆಯಲು ಗುಜರಾತ್ನ ಬುಡಕಟ್ಟು ಜನಾಂಗದ ಪ್ರಾಬಲ್ಯವಿರುವ ಅಂಬಾಜಿ ಕಂಬಾರಿಯ ಪ್ರದೇಶದಲ್ಲಿರುವ ಅವರ ಮನೆಯ ಬಳಿಗೆ ಪೊಲೀಸರು ಎಂಟ್ರಿ ಕೊಟ್ಟರು. ಪೊಲೀಸರು ತಮ್ಮವರನ್ನ ಬಂಧಿಸಿರುವುದು ತಿಳಿದ ಸ್ಥಳೀಯ ಬುಡಕಟ್ಟು ಜನ ಗುಂಪಾಗಿ ಒಟ್ಟುಗೂಡಿ ಪೊಲೀಸರ ಮೇಲೆ ಹಲ್ಲೆ ನಡೆಸಲು ಮುಂದಾದರು. ಆ
ಅತಿ ಸೂಕ್ಷ್ಮ ಹಾಗೂ ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಯಲ್ಲೂ ಎದೆಗುಂದದ ಪೊಲೀಸ್ ತಂಡ ಸ್ಥಳೀಯರ ಕಣ್ಣು ತಪ್ಪಿಸಿ ಚಾಣಾಕ್ಷತನದಿಂದ ಕಾರಿನ ಬೀಗವನ್ನು ಪಡೆದುಕೊಂಡು ಕಾರಿನೊಂದಿಗೆ ಇಬ್ಬರು ಆರೋಪಿಗಳನ್ನು ಸುರಕ್ಷಿತವಾಗಿ ಕರೆತರುವಲ್ಲಿ ಸಂಪೂರ್ಣ ಯಶಸ್ವಿಯಾಯಿತು. ಮಿಂಚಿನ ಕಾರ್ಯಾಚರಣೆಯ ಮಹತ್ವದ ಫಲಿತಾಂಶ, ಸಂಪೂರ್ಣ ರಿಕವರಿ. ಮುದ್ದೇಬಿಹಾಳ್ ಪೊಲೀಸರ ತನಿಖಾ ದಕ್ಷತೆ ಹಾಗೂ ಹಗಲಿರುಳಿನ ಶ್ರಮದಿಂದ ಬಸರಕೋಡ್ ದೇವಾಲಯದಲ್ಲಿ ಕಳುವಾಗಿದ್ದ ಪವಾಡ ಬಸವೇಶ್ವರರ 32 ಕೆಜಿ ತೂಕದ ಅಂದಾಜು 52 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಗಟ್ಟಿಗಳು ಹಾಗೂ ಬೆಳ್ಳಿ ತುಣುಕುಗಳು 100% ಯಶಸ್ವಿಯಾಗಿ ವಶಪಡಿಸಿಕೊಳ್ಳಲಾಗಿದೆ. ಕೃತ್ಯ ಎಸಗಿದ 3 ಅಂತಾರಾಜ್ಯ ಕಳ್ಳರನ್ನ ಸುರೇಶ್ ಕುಮಾರ್ ಸೋನಿ, ಬ್ರಹ್ಮಾರ್ ನೆಟ್, ಇಂದ್ರಜಿತ್ ನೆಟ್ ಹಾಗೂ ಬೆಳ್ಳಿ ಕರಗಿಸಿದ ಪ್ರಜ್ನೇಶ್ ಪಟೇಲನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ. ಸದ್ಯ 3 ಪ್ರಮುಖ ಆರೋಪಿಗಳು ವಿಜಯಪುರದ ದರ್ಗಾ ಜೈಲಿನಲ್ಲಿ ಕಂಬಿ ಎನಿಸುತ್ತಿದ್ದಾರೆ. ಕಾನೂನು ಪ್ರಕ್ರಿಯೆಗಳು ಪೂರ್ಣಗೊಂಡ ಬಳಿಕ ಸಂಪೂರ್ಣ ರಿಕವರಿಯಾದ ಬೆಳ್ಳಿಯನ್ನ ದೇವಾಲಯದ ಆಡಳಿತ ಮಂಡಳಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಗುತ್ತದೆ. ಕಳ್ಳರು ಬಸರಕೋಟದಿಂದ ಕಳ್ಳತನ ಮಾಡಿ ಹಿಟ್ನಳ್ಳಿ ಮಾರ್ಗವಾಗಿ ಅರೆಕೆರೆ, ಪಂಢರಪುರ ಮಾರ್ಗವಾಗಿ ಭವಾನಿನಗರ, ಪುಣೆ, ಮುಂಬೈ ಮೂಲಕ ಗುಜರಾತ್ನ ಅಹಮದಾಬಾದ್ ತಲುಪಿದ್ದರು ಎಂಬುದು ತನಿಖೆಯಿಂದ ಬಯಲಾಗಿದೆ. ಮುನ್ನೆಚ್ಚರಿಕೆಯ ಕ್ರಮಗಳು ಮತ್ತು ಭಕ್ತರ ನಿರಾಳತೆ. ಈ ಹೈಪ್ರೊಫೈಲ್ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಪೊಲೀಸರು ಸುಮಾರು 1 ತಿಂಗಳ ಕಾಲ ವಿಶ್ರಾಂತಿ ಇಲ್ಲದೆ ಶ್ರಮಿಸಿದ್ದಾರೆ. ಕಾರ್ಯಾಚರಣೆಯ ಕೆಲವು ಹಂತಗಳಲ್ಲಿ ಉಪವಾಸವಿದ್ದು ಮಫ್ತಿಯಲ್ಲಿಯೇ ಅತ್ಯಂತ ಗೌಪ್ಯವಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಪೊಲೀಸ್ ಪಡೆಗೆ ಹ್ಯಾಟ್ಸ್ ಆಫ್. ಯಾವುದೇ ಸುಳಿವಿಲ್ಲದೆ ಈ ಚಾಲೆಂಜಿಂಗ್ ಕಳ್ಳತನದ ಜಾಡು ಹಿಡಿದು ಪ್ರಾಣದ ಹಂಗು ತೊರೆದು ಯಶಸ್ವಿಯಾಗಿ ಕೇಸ್ ಭೇದಿಸಿದ ಬಾಗೇವಾಡಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ, ಸಿಪಿಐ ಮೊಹಮ್ಮದ್ ಫಸೀಯುದ್ದೀನ್, ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ, ಅಪರಾಧ ವಿಭಾಗದ ಪಿಎಸ್ಐ ಆರ್ಎಸ್ ಬಂಗಿ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಾದ ಆರ್ಎಸ್ ಪಾಟೀಲ್, ಬಿಕೆ ಗುಡಿಮನಿ, ಪೊಲೀಸ್ ಸಿಬ್ಬಂದಿಗಳಾದ ಎಸ್ಎಲ್ ಹತ್ತರ್ಕಿಹಾಳ್, ಎಸ್ಜಿ ರೆಡ್ಡಿ, ಬಸವರಾಜ್ ಸಜ್ಜನ್, ಸಂಗಮೇಶ್ ಚಲವಾದಿ, ರವಿ ಲಮಾನಿ, ವಸಂತ್ ಮೈತ್ರಿ, ರಮೇಶ್ ನಾರ್ವೇಕರ್, ವೀರೇಶ್ ಹಾಲ್, ಗಂಗಾಧರ್ ಮಠ್, ಸಂಗಯ್ಯ ಹಿರೇಮಠ್, ಚಿದಾನಂದ ಗಿಡಗಂಚಿ ಹಾಗೂ ಇಲಾಖೆಯ ಇತರೆ ಸಿಬ್ಬಂದಿಗಳ ಅಪ್ರತಿಮ ಪರಿಶ್ರಮ ಹಾಗೂ ಕರ್ತವ್ಯ ನಿಷ್ಠೆಗೆ ನಮ್ಮದೊಂದು ಹ್ಯಾಟ್ಸ್ ಆಫ್ ಪ್ರಣಾಮ್. ಹಾಗೂ ವಿಶೇಷ ಮಾರ್ಗದರ್ಶನ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ, ಬೆಳಗಾವಿ ಐಜಿಪಿ ಸಂದೀಪ್ ಪಾಟೀಲ್ ಅವರಿಗೆ ಸಹ ವಿಶೇಷ ಕೃತಜ್ಞತೆಗಳು. ಕಳ್ಳತನ ಘಟನೆಯ ಬಳಿಕ ಎಚ್ಚೆತ್ತ ಬಸರಕೋಟದ ಶ್ರೀ ಪವಾಡ ಬಸವೇಶ್ವರ ದೇವಾಲಯದ ಆಡಳಿತ ಮಂಡಳಿಯು ದೇವಾಲಯದ ಭದ್ರತೆಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದೆ. ಭದ್ರತಾ ಸಿಬ್ಬಂದಿಯನ್ನ ನೇಮಕ ಮಾಡಲು ಮುಂದಾಗಿದ್ದು ಸ್ಟ್ರಾಂಗ್ ರೂಮ್ ನಿರ್ಮಾಣ ಮಾಡುತ್ತಿದೆ. ಮುಂಬರುವ ಜಾತ್ರೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ ನೂತನ ಬೆಳ್ಳಿ ಪ್ರತಿಮೆಯನ್ನ ಕರ್ತು ಗದ್ದಿಗೆಯ ಮೇಲೆ ಪ್ರತಿಷ್ಠಾಪಿಸಿ ಪೂಜಿಸಲಾಗುವುದು ಎಂದು ಆಡಳಿತ ಮಂಡಳಿ ತಿಳಿಸಿದೆ. ಶ್ರೀ ಪವಾಡ ಬಸವೇಶ್ವರರು ಬಸರಕೋಡ ಗ್ರಾಮದಲ್ಲೇ ಲಿಂಗೈಕ್ಯರಾಗಿ ಪುನರ್ಜನ್ಮ ಪಡೆದು ಮತ್ತೆ ಅವತರಿಸಿ ಪವಾಡ ಮಾಡಿ ಮತ್ತೆ ಲಿಂಗೈಕ್ಯರಾಗಿ ಕರ್ತು ಗದ್ದುಗೆಗಳ ಮೂಲಕ ಭಕ್ತರಿಗೆ ಸದಾ ಆಶೀರ್ವಾದವನ್ನ ಮಾಡುತ್ತಿದ್ದಾರೆ.